ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಮಾಡ್ತಾ ಬನ್ನಿ ವಿಡಿಯೋನ ಶೇರ್ ಮಾಡೋಣ. ಇವಾಗ ನೋಡ್ತಾ ಇರ್ಬೋದು, ಇದಕ್ಕೆ ಬೀಸುಕಲ್ಲು ಅಂತಾರೆ ಹಳ್ಳಿ ಸೈಡು. ಈ ಒಳಕಲ್ಲು ಪೂಜೆನ ಮಾಡಲಿಕ್ಕೆ ಒಳಕಲ್ಲು, ಒಣಕೆ ಮತ್ತು ಈ ಥರ ಬೀಸುಕಲ್ಲು ಬೇಕೇ ಬೇಕು. ಈಗ ಬೀಸುಕಲ್ಲಿಗೆ ತಿರುಗೋದಕ್ಕೆ ಈ ಥರ ಒಂದು ಕಟ್ಟಿಗೆದು ಗೂಟನ ಬಡಿತಾ ಇದ್ದಾರೆ. ನಮ್ಮ ಸೈಡೆಲ್ಲ ಇದಕ್ಕೆ ಕಟ್ಟಿಗೆ ಗೂಟನೇ ಅನ್ನೋದು. ಅದನ್ನೇ ಬಡಿದ್ಬಿಟ್ಟು ಇವಾಗ ಅದನ್ನು ಚೆನ್ನಾಗಿ ತೊಳ್ಕೊತಿದ್ದಾರೆ. ಅದನ್ನು ಅಡ್ಜಸ್ಟ್ ಮಾಡ್ಕೊಂಡಾದ್ಮೇಲೆ ನೋಡಿ ಮತ್ತೊಮ್ಮೆ ಇವಾಗ ಅದಕ್ಕೆ ಬಡಿತಾ ಇದ್ದಾರೆ. ಮೇಯ್ನಾಗಿ ಒಳಕಲ್ಲು ಪೂಜೆ ಮಾಡೋದಕ್ಕೆ ಇವೆಲ್ಲ ಬೇಕೇ ಬೇಕು ಅಂತ ಹೇಳಬಹುದು. ಇದನ್ನು ಉತ್ತರ ಕರ್ನಾಟಕ ಸೈಡ್ ಎಲ್ಲರ ಮನೆಯಲ್ಲೂ ಮಾಡ್ತಾರೆ. ಒಳಕಲ್ಲು ಪೂಜೆನ ಕಾಮನ್ ಆಗಿ ಮಾಡ್ತಾರೆ. ಇದನ್ನು ನೋಡಬಹುದು. ಇವಾಗ ಒಳಕಲ್ಲು ಪೂಜೆ ಮಾಡೋದಕ್ಕೆ ಎಲ್ಲನೂ ಸ್ಟಾರ್ಟ್ ಮಾಡ್ಕೊತಿದ್ದಾರೆ. ಅದು ನೋಡ್ತಾ ಇದ್ದೀರಲ್ವ, ಚಾಕ್ಲೇಟ್ ಕಲರು, ಅದಕ್ಕೆ ಇದು ಅಂತಾರಲ್ವ, ಇದು ಸುಣ್ಣ. ಅಂದರೆ ನಾರ್ಮಲ್ ಆಗಿ ಎಲೆಯಲ್ಲಿ ತಿಂತಾರಲ್ವ ಆ ಸುಣ್ಣ. ಇದು ಸುರ್ಮಂಜ್ ಅಂತಾರೆ. ಸುರ್ಮಂಜ್ ಅಂದರೆ ನನಗೆ ಅಷ್ಟೊಂದು ಏನಂತ ಗೊತ್ತಿಲ್ಲ, ಆದರೆ ಸುರ್ಮಂಜ್ ಅಂತಾರೆ ಇದಕ್ಕೆ ನೇಮು. ಹೇಳ್ತಾ ಇದ್ರು ನಮ್ಮ ಅಜ್ಜಿ, ಈ ಥರ ಹಚ್ಚು ಅಂತ ನಮ್ಮ ಅಂಟಿಗೆ. ಹಳ್ಳಿ ಕಡೆನೇ ಈ ಥರ ಪದ್ಧತಿ ಚಂದ ಅಂತ ಹೇಳ್ಬೋದು. ದೊಡ್ಡವರು ಹಿರಿಯರು ಎಲ್ಲರೂ ಜಾಸ್ತಿಯಾಗಿ ಇರ್ತಾರೆ. ಎಲ್ಲ ಪದ್ಧತಿಗಳು ಅವರೇ ನಡೆಸ್ಕೊಡ್ತಾರೆ ಅಂತ ಹೇಳ್ಬೋದು. ನಮಗೇನು ಗೊತ್ತಾಗೋದಿಲ್ಲ, ಅವ್ರು ಹೇಳಿದಾಗನೇ ನಮ್ಗೆ ಗೊತ್ತಾಗೋದು. ಈಗ ನೋಡಿ, ನಮ್ಮ ಅಜ್ಜಿ ಇರೋದ್ರಿಂದ ಎಲ್ಲನೂ ಅವರೇ ಹೇಳ್ತಾ ಇದ್ದಾರೆ, ಈ ರೀತಿಯಾಗಿ ಮಾಡಿರಿ ಅಂತ. ಇಲ್ಲ ಅಂದರೆ ಹಿರಿಯರು ಇರ್ಲಿಕ್ಕಂದರೆ ನಮ್ಗೆ ಯಾವ ರೀತಿ ಅನಿಸುತ್ತೋ ಆ ರೀತಿಯಾಗಿ ಮಾಡಿಬಿಡ್ತೀವಿ. ಪದ್ಧತಿ ಪ್ರಕಾರ ನಾವು ಯಾವುದೂ ಕಾರ್ಯಕ್ರಮನ ಮಾಡಲ್ಲ ಅಂತ ಹೇಳ್ಬೋದು. ಇವಾಗ ಬೀಸುಕಲ್ಲಿಗೆಲ್ಲ ಸುರುಮಂಜು ಮತ್ತು ಸುಣ್ಣನ ಹಚ್ಚಿದ್ದಾಯಿತು. ಇವಾಗ ಒಳಕಲ್ಗೂ ಕೂಡ ಹಚ್ತಾ ಇದ್ದಾರೆ ನಮ್ಮ ಆಂಟಿ. ನೋಡಬಹುದು ಯಾವ ರೀತಿಯಾಗಿ ಹಚ್ತಾ ಇದ್ದಾರೆ ಅಂತ. ಇಲ್ಲಿ ಇದಕ್ಕೆ ಒಳಕಲ್ಲು ಅನ್ನೋದು ನೋಡಿ, ಇದಕ್ಕೋಸ್ಕರನೇ ಒಳಕಲ್ಲು ಪೂಜೆ ಅಂತ ಹೆಸರು ಕೂಡ ಬಂದಿರೋದು. ಒಳಕಲ್ ಮೇಲೆ ಮಾಡೋ ಪೂಜೆಗೆ ಒಳಕಲ್ಲು ಪೂಜೆ ಅಂತ ಹೆಸರು ಬಂದಿರೋದು. ಹಿಂದೆ ಇದೆ ಅಲ್ವಾ, ಅದಕ್ಕೆ ಒಣಕೆ ಅಂತಾರೆ. ಅದರಿಂದನೇ ಜೋಳ ಕುಟ್ಟೋದಾಗಿರ್ಬಹುದು, ಗೋಧಿನ ಕುಟ್ಟಿ ಹುಗ್ಗಿ ಮಾಡ್ತಾರಲ್ವ, ಇದರಲ್ಲೇ ಕೊಡ್ತಾರೆ ಆಲ್ಮೋಸ್ಟ್ ಆಲ್. ಮತ್ತು ಇವಾಗ ಸುರ್ಮಂಜು ಕೂಡ ಹಚ್ತಾ ಇದ್ರು ನಮ್ಮ ಆಂಟಿ. ಸುರ್ಮಂಜು ಹಚ್ಚಿಬಿಟ್ಟು ಸುಣ್ಣನೂ ಹಚ್ತಾರೆ. ಹಳ್ಳಿ ಕಡೆ ಪದ್ಧತಿನೇ ಒಂಥರ ಚಂದ ಅಂತ ಹೇಳ್ಬೋದು. ಎಲ್ಲ ಪದ್ಧತಿಗಳನ್ನು ಮಾಡ್ತಾರೆ, ಸಿಟಿಯಲ್ಲೂ ಮಾಡ್ತಾರೆ ಆಲ್ಮೋಸ್ಟ್ ಆಲ್. ಅದೇ ತಮ್ಗೆ ಯಾವ ರೀತಿ ಬೇಕೋ ಆ ರೀತಿಯಾಗಿ ಮಾಡ್ಕೊಂಡ್ಬಿಡ್ತಾರೆ. ಹಳ್ಳಿಯಲ್ಲಿ ಎಲ್ಲ ಹಿರಿಯರು ಯಾವ ರೀತಿಯಾಗಿ ಹಿಂದಿನ ಮಾಡ್ಕೊಂಬಂದಿರ್ತಾರೋ ಅದೇ ರೀತಿಯಾಗಿ ಪಾಲಿಸ್ತಾರೆ ಅಂತ ಹೇಳ್ಬೋದು. ಇವಾಗ ಒಣಕೆಗೂ ಕೂಡ ಸುರ್ಮಂಜು ಮತ್ತು ಸುಣ್ಣನ ಹಚ್ತಾ ಇದ್ರು. ಎಲ್ಲದಕ್ಕೂ ಈ ಥರ ಹಚ್ಚಲೇಬೇಕು, ಸುಣ್ಣ ಸುರ್ಮಂಜು ಅಂದರೆ ಮೇನ್ ಅದೇ ಅಂತ ಹೇಳ್ಬಹುದು. ಅದನ್ನು ಹಚ್ಚಿದ್ರೇ ಫಂಕ್ಷನ್ ಸ್ಟಾರ್ಟ್ ಅಂತ ಹೇಳಬಹುದು. ಇವಾಗ ನೋಡಿ ಎಲ್ಲ ನೀಟಾಗಿ ಹಚ್ಕೊಂಡಿದ್ದಾಯಿತು. ಇವಾಗ ಪೂಜೆ ಯಾವ ರೀತಿ ಮಾಡ್ತಾರೆ ಅನ್ನೋದನ್ನು ಡೀಟೇಲ್ ಆಗಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇವಾಗ ಒಂದು ವೈಟ್ ಬಟ್ಟೆಯಲ್ಲಿ ಒಂದು ಅರಿಶಿನ ಬಟ್ಟೆನ ಮಾಡ್ಕೊಂಡ್ಬಿಟ್ಟು ಅದರಲ್ಲಿ 5 ರೀತಿಯ ಅರಿಶಿನ ಬಟ್ಟೆನೂ ಹಿಡಿದ್ಬಿಟ್ಟು 5 ಪದಾರ್ಥಗಳನ್ನು ಹಾಕಿ ಗಂಟು ಕಟ್ತಾರೆ. ಒಂದು ನಿಂಬೆಹಣ್ಣು, ಅಡಿಕೆ ಮತ್ತು ಅರಿಶಿನ ಮತ್ತು ಬಟ್ಟೆ ಮತ್ತು ಒಂದಿಷ್ಟು ಕೊಬ್ಬರಿ, ಈ 5 ಪದಾರ್ಥಗಳನ್ನು ಸೇರಿಸಿ 2 ಗಂಟುಗಳನ್ನು ಕಟ್ತಾರೆ. ಒಂದು ಒಳಕಲ್ಗೆ ಕಟ್ತಾರೆ, ಒಂದು ಈ ಒಣಕೆ ಇರುತ್ತಲ್ವ, ಇದು ಒಳಕಲ್ಗೆ ಅಂದರೆ ಒಣಕೆಗೆ 2 ಸೇರಿಸಿ ಒಂದು ಕಟ್ತಾರೆ, ಮತ್ತು ಬೀಸುಕಲ್ಲಿಗೆ ಒಂದು ಕಟ್ತಾರೆ. ಇವಾಗ ನೋಡಿ ಎಲ್ಲನೂ ರೆಡಿ ಮಾಡ್ಕೋತಾ ಇದ್ರು. 5 ಪದಾರ್ಥಗಳು ಆದರೆ ಸಾಕು. ಉತ್ತತ್ತಿನೂ ಕೂಡ ಸೇರಿಸ್ಕೊಂಡಿದ್ದಾರೆ.
ಪೂಜೆಗೆ ಈ ರೀತಿಯಾಗಿ 5 ಎಲೆಗಳನ್ನು ಇಟ್ಬಿಟ್ಟು ಅದ್ರ ಮೇಲೆ 5 ನಿಂಬೆಹಣ್ಣು, 5 ಅರಿಶಿನ, 5 ಅಡಿಕೆ ಮತ್ತು 5 ಏನಂತಾರೆ ಅದು ಕೊಬ್ಬರಿ ಮತ್ತು 5 ಬಾಳೆಹಣ್ಣು ಈ ರೀತಿಯಾಗಿ ಉಡಿ ತುಂಬಲಿಕ್ಕೆ ರೆಡಿ ಮಾಡ್ಕೋತಾರೆ. ಒಳಕಲ್ಗೂ 5 ಮಾಡ್ತಾರೆ ಮತ್ತು ಬೀಸುಕಲ್ಗೂ ಕೂಡ 5 ಮಾಡ್ತಾರೆ. ಇವಾಗ ಎಲ್ಲ ಪೂಜೆಗೂ ಕೂಡ ರೆಡಿ ಮಾಡ್ಕೊಂಡಿದ್ದಾಯಿತು. ಇವಾಗ ನಾವು ಬಂದವರಿಗೆ ಪಳಾರ ಹಾಕ್ಲಿಕ್ಕಂತ ಚುರುಮುರಿ ಮತ್ತು 5 ರೀತಿಯ ಪದಾರ್ಥಗಳನ್ನು ಸೇರಿಸ್ಬಿಟ್ಟು ಇದನ್ನು ಮಾಡ್ತಾರೆ ಪಳಾರ ಅಂತ. ಬೆಲ್ಲ ಮತ್ತು ಕೊಬ್ಬರಿ, ಶೇಂಗಾ, ಪುಟಾಣಿ ಮತ್ತು ಪುರಿ ಅಂದರೆ ಚುರುಮುರಿ ಅಂತೀವಲ್ವ ಅದನ್ನು ಸೇರಿಸ್ಬಿಟ್ಟು ಮಾಡಿರೋದು. ಇವಾಗ ನೋಡಿ ಪೂಜೆನೂ ಕೂಡ ಸ್ಟಾರ್ಟ್ ಆಯಿತು. ಈ ಥರ ಬಂದವರೆಲ್ಲ ಜೋಳ, ಗೋಧಿ, ಅಕ್ಕಿ ಈ ಥರ ಎಲ್ಲ ಪ್ಲೇಟ್ಗಳಲ್ಲಿ ತೊಗೊಂಬಂದಿರ್ತಾರೆ. ಇವಾಗ ಪೂಜೆನೂ ಕೂಡ ಸ್ಟಾರ್ಟ್ ಆಯಿತು. ನೋಡಬಹುದು ನೀವು 5 ಮುತ್ತೈದೆಯರು ಕೂಡಿ ಮಾಡ್ತಾ ಇದ್ದಾರೆ ಪೂಜೆನ. ಒಳಕಲ್ ಪೂಜೆ ಮಾಡಲಿಕ್ಕೆ ಸ್ಟಾರ್ಟ್ನು ಕೂಡ ಮಾಡಿದ್ದಾಯಿತು. ನೋಡ್ಬೋದು 5 ಜನ ಮುತ್ತೈದೆಯರು ಕೂತಿದ್ದಾರೆ. ಇಬ್ಬರು ಅಂದರೆ ಒಳಕಲ್ಲಿ ಕೂತಿದ್ದಾರೆ, ಇಬ್ಬರು ಬೀಸಿಕಲ್ಲಿ ಕೂತಿದ್ದಾರೆ. ಒಬ್ಬರು ಈ ಕಡೆ ಸೈಡ್ ಅಜ್ಜಿ ಕುಂತಿದ್ರು, ಅವರೇ ಮಾಡಿದ್ರು ಪೂಜೆ, ಸೆರಗನ್ನ ಹಿಡಿದಿದ್ರು ಅಷ್ಟೇ. ಅವ್ರಿಗೆ ಜಾಸ್ತಿ ಕೂತ್ಕೊಳ್ಳೋದಕ್ಕಾಗೋದಿಲ್ಲ ಅಂತ ನಾವೇ ಜಾಸ್ತಿ ಸೈಡಲ್ಲಿ ಸೆರಗಿಡಿಸಿ ಕೂಡಿಸ್ಬಿಟ್ಟಿದ್ವಿ. ಇವಾಗ ನೋಡಿ ಇದೆಲ್ಲಕ್ಕೂ ದಂಡೆನ ಕಟ್ತಾಯಿದ್ರು. ದಂಡೆ ಕಟ್ಕೊಂಡ್ಬಿಟ್ಟು ಉಡಿನ ತುಂಬ್ಕೋತಾರೆ. ನೋಡ್ತಾ ಇರ್ಬೋದು ನೀವು. ಈ ಥರ ಕುಂಕುಮನ ಹಚ್ಬಿಟ್ಟು, ಕುಂಕುಮ ಮತ್ತು ಅರಿಶಿನ ಹಚ್ಬಿಟ್ಟು ಎಲ್ಲರಿಗೂ ಉಡಿ ತುಂಬಿಬಿಟ್ಟು ಈ ರೀತಿಯಾಗಿ ಆರತಿನ ಮಾಡ್ತಾರೆ. ಇದು ಮುತ್ತೈದೆಯರು ಕೂತ್ಕೊಂಡು ಮಾಡೋದು. ಎಲ್ಲರಿಗೂ ಮುತ್ತೈತನ ಜಾಸ್ತಿ ಆಗಲಿ ಅಂತ ಮಾಡ್ತಾರೆ ಇದನ್ನು. ಎಲ್ಲರಿಗೂ ಉಡಿನ ತುಂಬ್ತಾರೆ. ಒಂಥರ ಪದ್ಧತಿ ಚಂದ ಅಂತ ಹೇಳ್ಬಹುದು. ನೋಡಬಹುದು ಉಡಿಯನ್ನು ಈ ಥರ ಎಲೆ, ಅಡಿಕೆ 5 ಪದಾರ್ಥಗಳನ್ನು ಇಟ್ಟು ಮಾಡಿದ್ರಲ್ವ ಅದನ್ನೆಲ್ಲ ಉಡಿಯಲ್ಲಿ ಇಟ್ಬಿಟ್ಟು ಉಡಿನ ತುಂಬ್ತಾರೆ. ಓನಮ್ಮ ಆಯ್ತು ಎರಡಕ್ಕೂ ಬೆಳಗು ಇದಕ್ಕೂ ಬೆಳಗ್ಗೆ ಕಾಯಿ ಹೊಡೆದ್ಬಿಡು. ಉದಿರ್ಗಡ್ಡಿ ಹಚ್ಚಕ್ಕ ಉದಿರ್ಗಡ್ಡಿ ಕೊಡು 2 ಹಾಕ್ತೀನಿ. ಅವ್ರ ಇಟ್ಟರಿಗೆ ಬೆಳೆ ಬಿಡು ಚೈತ್ರ ಅಕ್ಕಿನಿಂದಾಡ್ಸಿ ಬೆಳಿಗ್ಗೆ ಹಚ್ಚಿ ಅವ್ರ ಕಾಯಿ ಕೊಡು ಬೆಳೆ ಕಾಯಿ ಹೊಡಿತಾರ ನಿಮ್ಮ ಯಜಮಾನ್ರದು ಹೇಳು ಎಷ್ಟು ನಾಚ್ತಾ ಏನು ನಾಚ್ತೀವಿ ಹೇಳಿ ನಿಮ್ಮ ಹತ್ತಿರ ಹಿಂಗ ಮಾಡ್ತಾಳೆ, ನೀನು ಹಿಂಗ ಮಾಡ್ತೀವಿ.
ಮೈಕ್ ತರುನು ದಂಡಿ ಹೋಗಿಟ್ಟು ಬರ್ರಿ ಬಿಟ್ಟು ಬಂದಿದ್ದೀರ ನೀವು ಹೇಳ್ರಿ ಮತ್ತೆ ಕಾಯಿ ಹೊಡೆದು ಊದ್ ಬತ್ತಿ ಬೆಳಗ್ಗೆ ಆ ಕಡೆ ಕೊಟ್ಟಿದ್ರಿ ಇಲ್ಲ ಕಾಯಿ ಹೊಡಿ ಬಾಯ್ 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 ಆಡಿದ್ರಿ ಒಳಗಡೆನೆ ರೀ ಇಲ್ಲ ದಾಂಡಿ ಹಂಗೆ ಕಟ್ತಾರಂತ ಎಲ್ಲರೂ ಕೂಡ ಮೆಹಂದಿ ಅದು ಎಲ್ಲನೂ ಹಾಕೊಳ್ತಾ ಇದ್ವಿ. ಇವತ್ತಿನ ವಿಡಿಯೋ ಇಷ್ಟೇ ಇರುತ್ತೆ. ಇಷ್ಟ ಅನಿಸಿದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು, ಧನ್ಯವಾದಗಳು.